ನೋಡಿ, ನಮ್ಮ ದಿನನಿತ್ಯದ ಜೀವನದಲ್ಲಿ ಎಷ್ಟೆಲ್ಲ ಘಟನೆಗಳು ನಡೀತಾ ಇರ್ತವೆ. ಎಲ್ಲೋ ಒಂದು ಆಕ್ಸಿಡೆಂಟ್, ಮತ್ತೊಂದೆಡೆ ಒಂದು ಅವಘಡ. ಆದ್ರೆ ಅದಕ್ಕೆ ಹೊಣೆ ಯಾರು ಅಂತ ಬಂದಾಗ ಕಾನೂನಿನ ಉತ್ತರ ಯಾವಾಗಲೂ ನೇರವಾಗಿರೋದಿಲ್ಲ. ಕೆಲವೊಮ್ಮೆ ಆ ಉತ್ತರಗಳು ನಮ್ಮನ್ನೇ ಆಶ್ಚರ್ಯಗೊಳಿಸುತ್ತವೆ. ಈ ಸನ್ನಿವೇಶಗಳನ್ನ ಒಮ್ಮೆ ಯೋಚನೆ ಮಾಡಿ. ಕೇಳೋಕೆ ತುಂಬಾ ಸಿಂಪಲ್ ಅನ್ಸುತ್ತಲ್ವಾ? ಆದ್ರೆ ಕಾನೂನಿನ ದೃಷ್ಟಿಯಲ್ಲಿ ನಿಜವಾದ ಜವಾಬ್ದಾರರು ಯಾರು ಅಂತ ಕಂಡುಹಿಡಿಯೋದು ಅಷ್ಟು ಸುಲಭವಲ್ಲ. ಹಾಗಾದ್ರೆ ಈ ರೀತಿಯ ಗೊಂದಲಗಳಿಗೆ ಕಾನೂನು ಹೇಗೆ ಪರಿಹಾರ ಕೊಡುತ್ತೆ? ಬನ್ನಿ ನೋಡೋಣ. ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕಾನೂನಿನ 2 ತುಂಬಾನೇ ಪವರ್ಫುಲ್ ಐಡಿಯಾಗಳಲ್ಲಿ ಅಡಗಿದೆ. ಈ ತತ್ವಗಳು ತಪ್ಪು ಮತ್ತು ಜವಾಬ್ದಾರಿಯ ನಡುವೆ ಒಂದು ಸ್ಪಷ್ಟವಾದ ಗೆರೆಯನ್ನೇ ಹೇಗೆ ಎಳಿತವೆ ಅನ್ನೋದನ್ನ ಈಗ ನಾವು ಅರ್ಥ ಮಾಡ್ಕೊಳ್ಳೋಣ. ಸರಿ, ಮೊದಲಿಗೆ ನಾವು ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ. ಕೆಲವು ಸಂದರ್ಭಗಳಲ್ಲಿ ಒಬ್ಬರು ತಪ್ಪು ಮಾಡಿ ಅದರಿಂದ ಹಾನಿಯಾದ್ರೂ ಕಾನೂನು ಅವರನ್ನ ಹೊಣೆ ಮಾಡೋದಿಲ್ಲ. ಯಾಕಂದ್ರೆ ಅವ್ರಿಗೆ ಕೆಲವು ಕಾನೂನುಬದ್ಧ ರಕ್ಷಣೆಗಳು ಇರ್ತವೆ. ಇದನ್ನು ನಾವು ಕಾನೂನಿನ ರಕ್ಷಾ ಕವಚಗಳು ಅಂತಾನೂ ಕರಿಬೋದು. ಈ ಕಾನ್ಸೆಪ್ಟ್ಗಳು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಕಾನೂನು ಪರೀಕ್ಷೆಗಳಲ್ಲಿ ಇದರ ಬಗ್ಗೆ ಪದೇ ಪದೇ ಪ್ರಶ್ನೆಗಳು ಬರ್ತಾನೆ ಇರುತ್ತೆ. ಈ ಚಾರ್ಟ್ ನೋಡಿ. ಸಾಮಾನ್ಯ ರಕ್ಷಣೆಗಳು ಮತ್ತು ವಿಕೇರಿಯಸ್ ಲಯಬಿಲಿಟಿ ಅನ್ನೋ ವಿಷಯಗಳಿಗೆ ಕಾನೂನಿನಲ್ಲಿ ಎಷ್ಟು ಪ್ರಾಮುಖ್ಯತೆ ಇದೆ ಅಂತ ನಮಗೆ ಗೊತ್ತಾಗತ್ತೆ. ಹಾಗಿದ್ರೆ ಏನಿದು ಸಾಮಾನ್ಯ ರಕ್ಷಣೆ ಅಥವಾ ಜನರಲ್ ಡಿಫೆನ್ಸ್ ಅಂದ್ರೆ? ಸರಳವಾಗಿ ಹೇಳೋದಾದ್ರೆ ಇದು ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳಲು ಇರುವ ಒಂದು ಅಧಿಕೃತ ಕಾನೂನುಬದ್ಧ ಕಾರಣ. ಇದೊಂದು ರೀತಿ ಕಾನೂನೇ ಕೊಡುವ ಶೀಲ್ಡ್ ಇದ್ದ ಹಾಗೆ. ಮೊದಲ ರಕ್ಷಾ ಕವಚದ ಹೆಸರು ಇಲ್ಲಿದೆ ನೋಡಿ. ಇದೊಂದು ಲ್ಯಾಟಿನ್ ಮಾತು. ಕೇಳೋಕೆ ಸ್ವಲ್ಪ ವಿಚಿತ್ರ ಅನ್ಸಿದ್ರೂ ಇದರ ಹಿಂದಿರುವ ತತ್ವ ತುಂಬಾನೇ ಆಳವಾಗಿದೆ. ಇದರ ಅರ್ಥ ಒಪ್ಪಿಗೆ ಕೊಟ್ಟವರಿಗೆ ನೋವು ಮಾಡಕ್ಕಾಗಲ್ಲ ಅಂತ. ಅಂದ್ರೆ ಒಬ್ಬ ವ್ಯಕ್ತಿಗೆ ತನಗೆ ಆಗಬಹುದಾದ ಅಪಾಯದ ಬಗ್ಗೆ ಗೊತ್ತಿದ್ದು ಅದಕ್ಕೆ ಸ್ವ ಇಚ್ಛೆಯಿಂದ ಒಪ್ಪಿಗೆ ಕೊಟ್ರೆ ಆಮೇಲೆ ಅದರಿಂದ ಏನಾದ್ರೂ ಹಾನಿಯಾದ್ರೆ ಬೇರೆಯವರನ್ನ ಹೊಣೆ ಮಾಡಕ್ಕಾಗಲ್ಲ. ಇದನ್ನೇ ಸಮ್ಮತಿಯ ರಕ್ಷಣೆ ಅಂತ ಕರೆಯೋದು. ಆದ್ರೆ ಒಂದು ನಿಮಿಷ, ಈ ಶೀಲ್ಡ್ ಎಲ್ಲ ಟೈಮಲ್ಲೂ ವರ್ಕ್ ಆಗಲ್ಲ. ಅದಕ್ಕೂ ಕೆಲವು ಲಿಮಿಟ್ಸ್ ಇದೆ. ಉದಾಹರಣೆಗೆ, ಅಪಾಯದಲ್ಲಿರೋರ್ನ ರಕ್ಷಣೆ ಮಾಡೋಕ್ ಹೋಗಿ ಗಾಯವಾದ್ರೆ ಈ ನಿಯಮ ಅಪ್ಲೈ ಆಗಲ್ಲ. ಹಾಗೆ ಅಪಾಯದ ಬಗ್ಗೆ ಪೂರ್ತಿ ಗೊತ್ತಿಲ್ಲದೆ ಕೊಟ್ಟ ಸಮ್ಮತಿಗೂ ಬೆಲೆ ಇರಲ್ಲ. ಸರಿ, ಈಗ 2ನೇ ರಕ್ಷಾ ಕವಚಕ್ಕೆ ಬರೋಣ. ಇದು ಕೂಡ ಒಂದು ಲ್ಯಾಟಿನ್ ಪದನೇ. ಇದು ಮನುಷ್ಯನ ಕಂಟ್ರೋಲನ್ನೇ ಮೀರಿದ ಶಕ್ತಿಗಳ ಬಗ್ಗೆ ಹೇಳುತ್ತೆ. ವಿಸ್ ಮೇಜರ್ ಅಂದ್ರೆ ದೈವಿಕ ಕೃತ್ಯ ಅಥವಾ ಆಕ್ಟ್ ಆಫ್ ಗಾಡ್. ಆದರೆ ನೆನ್ಪಿಡಿ, ಸುಮ್ಮನೆ ಕೆಟ್ಟ ಹವಾಮಾನ ಇದ್ರೆ ಸಾಲದು. ಕಾನೂನಿನ ಪ್ರಕಾರ ಇದು ಮನುಷ್ಯನಿಂದ ಊಹಿಸೋಕೆ ಅಥವಾ ತಡೆಯೋಕೆ ಆಗದಂಥ ಒಂದು ಅಸಾಧಾರಣವಾದ ನೈಸರ್ಗಿಕ ವಿಕೋಪ ಆಗಿರಬೇಕು. ಹಾಗಾದ್ರೆ ನಾವು ಶುರುಮೇಲೆ ನೋಡಿದಲ್ಲ, ಆ ಗೋಡೆ ಬಿದ್ದಿದ್ದು, ಅದರ ಮಾಲೀಕರು ಇದು ಆಕ್ಟ್ ಆಫ್ ಗಾಡ್, ನನ್ ತಪ್ಪಲ್ಲ ಅಂತ ಹೇಳಿದ್ರೆ ಕೋರ್ಟ್ ಒಪ್ಕೊಳ್ಳುತ್ತಾ? ಸುಮ್ಮನೆ ಹಾಗೆ ಕೋರ್ಟ್ ಒಪ್ಕೊಳ್ಳಲ್ಲ. ಅದು 3 ಮುಖ್ಯ ಪ್ರಶ್ನೆಗಳನ್ನ ಕೇಳುತ್ತೆ. ಆ ಮಳೆ ನಿಜವಾಗ್ಲೂ ಅಸಾಧಾರಣವಾಗಿತ್ತಾ? ಗೋಡೆ ಬೀಳೋಕೆ ಮಳೆಯೇ ಒಂದೇ ಕಾರಣನಾ ಅಥವಾ ಗೋಡೆನೇ ವೀಕ್ ಆಗಿತ್ತಾ? ಮತ್ತು ಸಾಮಾನ್ಯ ಮಳೆಗಾಳಿನ ತಡೆಯೋಷ್ಟು ಗಟ್ಟಿಯಾಗಿ ಗೋಡೆ ಕಟ್ಟಿದ್ರಾ? ಈ ಟೆಸ್ಟಲ್ಲಿ ಪಾಸ್ ಆಗೋದು ಅಷ್ಟು ಸುಲಭ ಅಲ್ಲ. ಸರಿ, ಈಗ ನಮ್ಮ 2ನೇ ಮತ್ತು ಅಷ್ಟೇ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ಗೆ ಬರೋಣ. ಇದು ಸ್ವಲ್ಪ ತಲೆ ತಿರುಗಿಸುವಂಥದ್ದು. ಇಲ್ಲಿ ಒಬ್ಬರು ಮಾಡಿದ ತಪ್ಪಿಗೆ ಸಂಬಂಧವೇ ಇಲ್ಲದ ಇನ್ನೊಬ್ಬರು ಜವಾಬ್ದಾರರಾಗ್ತಾರೆ. ಇದೇ ವಿಕೇರಿಯಸ್ ಲಯಬಿಲಿಟಿಯ ಒಗಟು. ಈ ಕಾನ್ಸೆಪ್ಟ್ನ ಮೂಲ ಇರೋದೇ ಈ ಲ್ಯಾಟಿನ್ ಮಾತ್ನಲ್ಲಿ. ಇದು ಇಡೀ ತತ್ವದ ಅಡಿಪಾಯ. ರೆಸ್ಪಾಂಡಿಯೇಟ್ ಸುಪೀರಿಯರ್ ಅಂದ್ರೆ ದೊಡ್ಡವರೇ ಉತ್ತರ ಕೊಡಬೇಕು ಅಂತ. ಅಂದ್ರೆ ಒಬ್ಬ ನೌಕರ ತನ್ನ ಕೆಲಸದ ಟೈಮಲ್ಲಿ ಏನಾದ್ರೂ ತಪ್ಪು ಮಾಡಿದ್ರೆ ಅದಕ್ಕೆ ಅವನ ಬಾಸ್ ಅಥವಾ ಕಂಪನಿ ಜವಾಬ್ದಾರಿ ತಗೋಬೇಕು. ಆದರೆ ಯಾಕೆ ಹೀಗೆ? ತಪ್ಪು ಮಾಡಿದ್ದು ನೌಕರ, ದುಡ್ಡು ಕೊಡಬೇಕಾದದ್ದು ಮಾಲೀಕನ? ಯಾಕೆ? ಕಾನೂನು ಇದಕ್ಕೆ 3 ಕಾರಣ ಕೊಡುತ್ತೆ. ಮೊದಲನೆಯದಾಗಿ, ಮಾಲೀಕರ ಬಳಿ ನಷ್ಟ ತುಂಬಿಕೊಡಲು ಹೆಚ್ಚು ಹಣ ಇರುತ್ತೆ. ಎರಡನೇದಾಗಿ, ನೌಕರನ ಕೆಲಸದಿಂದ ಲಾಭ ಪಡೆಯೋ ಮಾಲೀಕ ಅದರಿಂದಾಗೋ ನಷ್ಟವನ್ನು ಹೊರಬೇಕು. ಮತ್ತು 3ನೇದಾಗಿ, ಸಂತ್ರಸ್ತರಿಗೆ ನ್ಯಾಯ ಸಿಗ್ಲಿ ಅನ್ನೋದು ಇದರ ಉದ್ದೇಶ. ಹಾಗಂತ ನೌಕರ ಮಾಡೋ ಎಲ್ಲ ತಪ್ಪುಗಳಿಗೂ ಮಾಲೀಕ ಜವಾಬ್ದಾರನಾಗಲ್ಲ. ಕಾನೂನು ಇಲ್ಲಿ ಒಂದು ಸ್ಪಷ್ಟವಾದ ಲೈನ್ ಎಳೆದಿದೆ. ಆ ಲೈನ್ ಎಲ್ಲಿದೆ ಅಂತ ಈಗ ನೋಡೋಣ. ಇಲ್ಲಿ ತುಂಬಾನೇ ಮುಖ್ಯವಾದ ಒಂದು ಕಂಡೀಷನ್ ಇದೆ. ಆ ತಪ್ಪು ಕೆಲಸದ ಸಮಯದಲ್ಲಿ ಅಂದ್ರೆ ಇನ್ ದ ಕೋರ್ಸ್ ಆಫ್ ಎಂಪ್ಲಾಯ್ಮೆಂಟ್ ಆಗಿರಬೇಕು. ನೌಕರನ ತಪ್ಪು ಕೃತ್ಯವು ಅವನ ಕೆಲಸದ ಭಾಗವಾಗಿದ್ರೆ ಮಾತ್ರ ಮಾಲೀಕನ ಮೇಲೆ ಜವಾಬ್ದಾರಿ ಬರುತ್ತೆ. ಮೊದಲನೇದಾಗಿ ಕೋರ್ಟ್ ನೋಡುತ್ತೆ, ಆ ವ್ಯಕ್ತಿ ನೌಕರನ ಅಥವಾ ಸ್ವತಂತ್ರ ಗುತ್ತಿಗೆದಾರನ. ಅಂದ್ರೆ ಮಾಲೀಕ ಹೇಳಿದ ಹಾಗೆ ಅವ್ರ ಕಂಟ್ರೋಲಲ್ಲಿ ಕೆಲಸ ಮಾಡ್ತಿದ್ರೆ ಮಾತ್ರ ಮಾಲೀಕ ಜವಾಬ್ದಾರಿ. ಆದ್ರೆ ತನ್ನದೇ ರೀತಿಯಲ್ಲಿ ಕೆಲಸ ಮಾಡೋ ಗುತ್ತಿಗೆದಾರನ ತಪ್ಪಿಗೆ ಮಾಲೀಕನ ಜವಾಬ್ದಾರಿ ಇರಲ್ಲ. ಎರಡನೇದಾಗಿ,
ಸರಿ, ಆತ ನೌಕರನೇ ಅನ್ಕೊಳ್ಳಿ. ಆದ್ರೆ ಆತ ಮಾಡಿದ ತಪ್ಪು ಅವನ ಕೆಲಸದ ಭಾಗವಾಡಿತ್ತಾ? ಉದಾಹರಣೆಗೆ, ಡೆಲಿವರಿ ಮಾಡುವಾಗ ವೇಗವಾಗಿ ಓಡಿಸಿ ಆಕ್ಸಿಡೆಂಟ್ ಮಾಡಿದ್ರೆ ಅದು ಕೆಲಸದ ಭಾಗ. ಅದೇ ಡೆಲಿವರಿ ಗಾಡಿನ ಸ್ವಂತ ಕೆಲ್ಸಕ್ಕೆ ತಗೊಂಡೋಗಿ ಆಕ್ಸಿಡೆಂಟ್ ಮಾಡಿದ್ರೆ ಆಗ ಮಾಲೀಕನ ಜವಾಬ್ದಾರಿ ಇರಲ್ಲ. ಸರಿ, ಇಷ್ಟೆಲ್ಲ ಕಾನೂನಿನ ಮಾತು ಕೇಳಿದ್ವಿ. ಆದ್ರೆ ಇದೆಲ್ಲ ನಮ್ಗೆಲ್ಲ ಯಾಕೆ ಮುಖ್ಯ? ನಮ್ಮ ಜೀವನದ ಮೇಲೆ ಇದರ ಪರಿಣಾಮ ಏನು? ಒಟ್ನಲ್ಲಿ ನಾವು 3 ಮುಖ್ಯ ವಿಷಯಗಳನ್ನ ನೆನ್ಪಿಟ್ಕೊಳ್ಬೇಕು. 1, ಅಪಾಯಕ್ಕೆ ಸಮ್ಮತಿಸುವುದು ಒಂದು ದೊಡ್ಡ ರಕ್ಷಣೆ, ಆದ್ರೆ ಅದಕ್ಕೂ ಲಿಮಿಟ್ಸ್ ಇದೆ. 2, ದೈವಿಕ ಕೃತ್ಯ ಅನ್ನೋದು ಸುಮ್ನೆ ಆಗೋ ಘಟನೆ ಅಲ್ಲ, ಅದೊಂದು ಅಸಾಧಾರಣ ವಿಕೋಪ. ಮತ್ತು 3, ಕಂಪನಿಗಳು ತಮ್ಮ ನೌಕರರ ಕೆಲಸದಿಂದ ಆಗುವ ಅಪಾಯಗಳಿಗೂ ಜವಾಬ್ದಾರಿ ಹೊರಲೇಬೇಕಾಡುತ್ತೆ. ಕೊನೆಯದಾಗಿ ಒಂದು ದೊಡ್ಡ ಪ್ರಶ್ನೆ ಉಳಿಯುತ್ತೆ. ಒಬ್ಬ ವ್ಯಕ್ತಿಗೆ ರಿಸ್ಕ್ ತಗೊಳ್ಳೋ ಹಕ್ಕು ಒಂದು ಕಡೆ, ಇನ್ನೊಂದು ಕಡೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅದಕ್ಕೆ ಯಾರನ್ನಾದ್ರೂ ಹೊಣೆ ಮಾಡಬೇಕಾದ ಸಮಾಜದ ಜವಾಬ್ದಾರಿ. ಈ ಎರಡೂ ಮಧ್ಯ ಬ್ಯಾಲೆನ್ಸ್ ಮಾಡೋದು ಹೇಗೆ? ಇದೊಂದು ಯೋಚಿಸಬೇಕಾದ ವಿಷಯ.